ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಅದ್ಭುತವಾದ ಹಲಸಿನಕಾಯಿ ರೆಸಿಪಿ ಮಾಡಿ ನೋಡೋಣ. ಹಲಸಿನಕಾಯಲ್ಲಿ ನೂರಾರು ವೆರೈಟಿಯಾದ ಅಡುಗೆಗಳನ್ನು ಮಾಡ್ಬೋದು. ಇವತ್ತು ನಾವು ಈ ಏನಿದೆ ಜಾಕ್ ಫ್ರೂಟ್ ಇದೆಯಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ಅದರ ಹೊರ ಸಿಪ್ಪೆನ ತೆಗಿಬೇಕು. ಮುಳ್ಳು ಥರ ಇರುತ್ತಲ್ಲ, ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದು ಮಧ್ಯದಲ್ಲಿರುವಂಥ ದಿಂಡು ಅಂಟೇನಿರುತ್ತೆ ಅದನ್ನು ಸಹ ಕಟ್ ಮಾಡಿಬಿಟ್ಟು ತೆಗಿಬೇಕು. ಸೊ ಇದಕ್ಕೆಲ್ಲ ನಾವು ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ಮತ್ತು ಚಾಕು ಕೂಡ ಎಣ್ಣೆ ಹಚ್ಚಿ ಅದನ್ನು ಕಟ್ ಮಾಡೋಕ್ಕೆ ಉಪಯೋಗಿಸ್ಕೋಬೇಕು. ಇಲ್ಲಾಂದರೆ ಅದು ತುಂಬ ಅಂಟಂಟಾಗಿರುತ್ತೆ. ಪಲ್ಯ, ಸಾರು ಮತ್ತು ಚಿಪ್ಸು ಈ ಥರ ಅನೇಕ ವೆರೈಟಿಗಳನ್ನ ಮಾಡ್ಬೋದು. ತುಂಬ ವೆರೈಟಿ ಹಲಸಿನಕಾಯಿಗಳು ಸಿಗುತ್ತೆ. ಸೊ ಇವಾಗ ನಾವು ಸ್ವಲ್ಪ ಎಳೆದು, ತೀರಾ ಎಳೆದು ಅಲ್ಲ ತೀರಾ ಬಲ್ತು ಇಲ್ಲ, ಆ ಥರ ಕಾಯಿನ ತೊಗೊಂಡಿದ್ದೀವಿ. ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಈ ಹೋಳುಗಳನ್ನು ನಾವು ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಒಂದು ದೊಡ್ಡ ಪಾತ್ರೆನ ತೊಗೊಂಬಿಟ್ಟು ಇದಕ್ಕೆ ಮ್ಯಾರಿನೇಷನ್ಗೆ ಪೌಡರ್ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಜಾಸ್ತಿ ಹಾಕಬೇಕು. ಯಾಕಂದರೆ ಹೋಳುಗಳು ಸಪ್ಪೆ ಸಪ್ಪೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಹಾಕಬೇಕು. 1.5 ಹಿಡಿಯಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಅದಕ್ಕೆ 1 ರಿಂದ 2 ಸ್ಪೂನಷ್ಟು ಮೈದಾನ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಬೈಂಡಿಂಗಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಬೇಕು. ನೀವು ಎಷ್ಟು ಹಾಕೋತೀರೋ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಮಾಡ್ಕೊಂಡು ಹೋಗಿ. ಆಮೇಲೆ ಗರಂ ಮಸಾಲ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಬಾಬ್ಗೆ. ಇದಿಲ್ಲ ಅಂದರೆ ನೀವು ರೆಡಿಮೇಡ್ ಕಬಾಬ್ ಪೌಡರ್ ತೊಗೊಂಬಂದು ಮ್ಯಾರಿನೇಟ್ ಮಾಡ್ಬೋದು. ಒಂದು 100 ಗ್ರಾಮ್ ಅಷ್ಟು ಗಾರ್ಲಿಕ್ಕಿಗೆ ಒಂದು 50 ಗ್ರಾಮ್ ಅಷ್ಟು ಶುಂಠಿನ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಬಿ, ಯಾಕಂದರೆ ಹೆಂಗೂ ನೀವು ಇದಕ್ಕೆ ನೀರು ಹಾಕಿ ಕಲಿಸ್ತೀವಿ. ಮಿಕ್ಸಿ ತೊಳೆದಿದ್ದು ಏನಿರುತ್ತೆ, ಆ ಜಾರ್ ತೊಳೆದಿದ್ದು ನೀರು, ಅದನ್ನೇ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಹಲಸಿನಕಾಯಿನಲ್ಲಿ ಅತಿ ಹೆಚ್ಚು ಫೈಬರ್ ಅಂಶ ಇರುತ್ತೆ ಮತ್ತು ಆ್ಯಂಟಿ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಇದು ಎಲ್ಲ ರೀತಿಯ ಡಯಾಬಿಟಿಕ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಹೆಚ್ಚಿನ ಫೈಬರ್ ಇರುತ್ತೆ ಇದರಲ್ಲಿ. ನಾವು ಹಣ್ಣಾದಾಗ ಬರೀ ಹಲಸಿನ ಹಣ್ಣಿನ ತೊಳೆ ಭಾಗನ ಮಾತ್ರ ಯೂಸ್ ಮಾಡ್ಕೊಂಡು ತಿಂತೀವಲ್ವ. ಬಟ್ ಇಲ್ಲಿ ನಾವು ಕಾಯಿನ ವೆಜಿಟೇಬಲ್ ಥರ ಯೂಸ್ ಮಾಡೋದ್ರಿಂದ ಅದರ ಮಧ್ಯದಲ್ಲಿರುವಂಥ ವೇಸ್ಟು ನಾವೇನು ಬಿಸಾಕ್ತೀವಿ, ಆ ಹೇರಿ ಲೈಕು ವೈಟ್ ಫೈಬರ್ಸ್ ಥರ ಇರುತ್ತಲ್ಲ ಅದು, ಮತ್ತು ಸೀಡು ತುಂಬ ಎಳೆದಿದ್ರೆ ಆ ಸೀಡ್ ಕೋಟಿಂಗು ಏನೇನಿರುತ್ತೆ ಎಲ್ಲವನ್ನೂ ನಾವು ಯೂಸ್ ಮಾಡ್ತೀವಿ. ಮತ್ತು ಇದು ವರ್ಷಕ್ಕೊಮ್ಮೆನಾದರೂ ತಿನ್ನೋದ್ರಿಂದ ಇದು ಕರಳನ್ನು ಕ್ಲೀನ್ ಮಾಡುತ್ತೆ ಅನ್ನೋದೊಂದು ಪ್ರತೀತಿ ಸಹ ಇದೆ. ಆದರೆ ಹೆಚ್ಚಿನ ನಾರಿನ ಅಂಶ ಇರೋದ್ರಿಂದ ಏನಾಗುತ್ತೆ, ಇದು ಮಲಬದ್ಧತೆಯನ್ನು ನಿವಾರಿಸುತ್ತೆ. ನೋಡಿ, ಈ ಥರ ಎಲ್ಲ ಮ್ಯಾರಿನೇಷನ್ದು ಮಿಕ್ಸನ್ನು ನಾವು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪನೇ ಹೋಳುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಸೊ ನೀವು ಮ್ಯಾರಿನೇಟ್ ಮಾಡಿ 1 to 2 ಅವರ್ಸ್ ಇಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಅದು ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮ್ಯಾರಿನೇಟ್ ಮಾಡಿದ ತಕ್ಷಣ ಯೂಸ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಸಪ್ಪೆ ಥರ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು 1 ಅವರ್ ಅಥವಾ ಹಾಫ್ ಆನ್ ಅವರ್ ಆದರೂ ಮಿನಿಮಮ್ ಬಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ತುಂಬ ಕ್ರಿಸ್ಪಿ ಬೇಕು ಅಂದರೆ ಇದಕ್ಕೆ ನಾವು ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು. ಮ್ಯಾರಿನೇಷನ್ ಮಾಡಿ ನಾನು ರೆಸ್ಟಿಗೆ ಇಟ್ಟೆ. ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು ನೋಡಿ, ಇದಕ್ಕೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಫಸ್ಟು ಫ್ರೈ ಮಾಡಿ ತೊಗೊಂಬಿಟ್ಟಿದ್ದೀನಿ. ಬೇಕಾದರೆ ಸ್ವಲ್ಪ ಗಾರ್ಲಿಕ್ ಸಹ ನಾವು ಹಾಕ್ಕೋಬೋದು. ಸೊ ಇದನ್ನು ಫ್ರೈ ಮಾಡಿ ಫಸ್ಟು ಚಿಲ್ಲಿ ಮತ್ತು ಕರಿಬೇವನ್ನು ತಗೊಂಡು ಆ ಕಾದಿರೋ ಎಣ್ಣೆಗೆ ಈ ಮ್ಯಾರಿನೇಟ್ ಮಾಡಿರೋಂಥ ಹಲಸಿನಕಾಯಿ ಹೋಳುಗಳನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸಾಫ್ಟ್ ಬೇಕು ಅಂದರೆ ನಾವು ಸ್ವಲ್ಪ ಬೇಗ ಎತ್ತಬೇಕು, ಅಥವಾ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಬರೋ ಹಾಗೆ ವೆಯ್ಟ್ ಮಾಡಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದ್ಸಲಿ ಟರ್ನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲಿ ಫ್ರೈ ಮಾಡಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾಯಿದೆ. ಇದು ನಮಗೆ ಬೋನ್ಲೆಸ್ ಚಿಕನ್ ಅಥವಾ ಬೋನ್ಲೆಸ್ ಮಟನ್ ಫ್ಲೇವರ್ ಕೊಡುತ್ತೆ. ಸೊ ಎಲ್ಲ ವೆಜಿಟೇರಿಯನ್ಗಳಿಗೆ ಫೇವ್ರೇಟ್ ನಾನ್ ವೆಜ್ ಫುಡ್ ಟೇಸ್ಟ್ ಕೊಡೋವಂಥದ್ದು ಅಂತ ಹೇಳ್ತಾರೆ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬರ್ತಾಯಿದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಆಯಿಲ್ನ ಡ್ರೈನ್ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕು. ಸೊ ನಾನ್ ವೆಜ್ ತಿನ್ನೋರಿಗೆ ಇದು ಅಂಥ ನಾನ್ ವೆಜ್ ರೀಪ್ಲೇಸ್ ಮಾಡುತ್ತೆ ಅನಿಸಲ್ಲ. ಬಟ್ ಓಕೆ, ಒಂದು ವಿಭಿನ್ನವಾದ ಟೇಸ್ಟು. ನೋಡಿ, ಗರಿಯಾದ ಕ್ರಿಸ್ಪಿಯಾದಂತಹ ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ.